ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಜಾಂಬವಂತನ ನಿರ್ದೇಶದಂತೆ ಹನುಮಂತನು ಹಿಮವತ್ ಪರ್ವತಕ್ಕೆ ಹೋಗಿ ಔಷಧಿ ಲತೆಗಳಿದ್ದ ಪರ್ವತವನ್ನೇ ತಂದುದು. ಔಷಧಿ ಲತೆಯ ವಾಸನೆಯಿಂದಲೇ ರಾಮ ಲಕ್ಷ್ಮಣರು ವಾನರರು ಎಚ್ಚರಗೊಂಡುದು ಎಂಬ 74ನೆಯ ಸರ್ಗಕ್ಕೆ ಸ್ವಾಗತ. ತಯೋಸ್ತದಾ ಸಾಧಿತಯೋ ರಣಾಗ್ರೆ ಮುಮೋಹ ಸೈನ್ಯಂ ಹರಿಯೋಥಪಾನಾಂ ಸುಗ್ರೀವ ನೀಲಾಂಗದ ಜಾಂಬವಂತೋ ನ ಚಾಪಿ ಕಿಂಚಿತ್ ಪ್ರತಿಪೇದಿರೇತೆ. ರಣರಂಗದಲ್ಲಿ ಇಂದ್ರಜಿತುವಿನ ಬಾಣಗಳ ಪ್ರಹಾರಗಳಿಂದ ರಾಮ ಲಕ್ಷ್ಮಣರು ಮೂರ್ಛಿತರಾಗಿ ಕೆಳಕ್ಕೆ ಬಿದ್ದೊಡನೆಯೇ ವಾನರ ಸೇನಾಪತಿಗಳ ವಶದಲ್ಲಿದ್ದ ಆ ಮಹಾ ಸೈನ್ಯವು ಭ್ರಾಂತವಾಯಿತು. ಆ ಸೈನ್ಯಕ್ಕೆ ಮುಂದೆ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ. ಅಂತೆಯೇ ಸುಗ್ರೀವ ನೀಲ ಅಂಗದ ಜಾಂಬವಂತರು ಕಿಂಕರ್ತವ್ಯ ಮೂಢರಾದರು. ಆ ಸಮಯದಲ್ಲಿ ಮೇಧಾವಿಯಾದ ವಿಭೀಷಣನು ವಾನರ ನಾಯಕರೆಲ್ಲರೂ ವಿಷಣ್ಣವದನರಾಗಿ ಕುಳಿತಿರುವುದನ್ನು ಕಂಡು ಅವರೆಲ್ಲರನ್ನೂ ಆಶ್ವಾಸಿಸುತ್ತಾ ಅಪ್ರತಿಮವಾದ ಮಾತುಗಳಿಂದ ಎಲ್ಲರನ್ನೂ ಸಮಾಧಾನಗೊಳಿಸಿದನು. ಮಾ ಭೈಷ್ಟ ನಾಸ್ತ್ಯತ್ರ ವಿಷಾದ ಕಾಲೋ ಯದಾರ್ಯ ಪುತ್ರೌ ಹ್ಯವಶೌ ವಿಷಣ್ಣೌ ಸ್ವಯಂಭುವೋ ವಾಕ್ಯ ಮಥೋದ್ವಹಂತೌ ಯತ್ಸಾಧಿತಾವಿಂದ್ರ ಜಿದಸ್ತ್ರ ಜಾಲೈಹಿ. ವಾನರ ಶಿರೋಮಣಿಗಳೇ, ಭಯಪಡಬೇಡಿರಿ. ಆರ್ಯಪುತ್ರರಾದ ರಾಮಲಕ್ಷ್ಮಣರು ವಿಷಣ್ಣರಾಗಿ ಎಚ್ಚರದಪ್ಪಿ ಬಿದ್ದಿರುವುದಕ್ಕಾಗಿ ವಿಷಾದಿಸುತ್ತಾ ಕುಳಿತುಕೊಳ್ಳುವ ಕಾಲವಿದಲ್ಲ. ಬ್ರಹ್ಮನ ವರವನ್ನು ಪುರಸ್ಕರಿಸಿ ಇವರಿಬ್ಬರು ಇಂದ್ರಜಿತುವಿನ ಅಸ್ತ್ರಗಳ ಸಮೂಹಗಳಿಂದ ಪ್ರಹರಿಸಲ್ಪಟ್ಟು ಮೂರ್ಛೆ ಹೋಗಿದ್ದಾರೆ. ತಸ್ಮೈತು ದತ್ತಂ ಪರಮಾಸ್ತ್ರಮೇತಾತ್ ಸ್ವಯಂಭುವ ಬ್ರಾಹ್ಮ ಮಮೋಘ ವಿವೇಗಂ ತನ್ಮಾನಯಂತೋ ಯುಧಿರಾಜಪುತ್ರೋ ನಿಪಾತಿತೌ ಕೋತ್ರ ವಿಷಾದ ಕಾಲಃ. ಅಮೋಘವಾದ ವೇಗವುಳ್ಳ ಈ ಬ್ರಹ್ಮಾಸ್ತ್ರವು ಬ್ರಹ್ಮನಿಂದಲೇ ಇಂದ್ರಜಿತುವಿಗೆ ವರದ ರೂಪದಲ್ಲಿ ಕೊಡಲ್ಪಟ್ಟಿದೆ. ಶ್ರೇಷ್ಠವಾದ ಈ ಬ್ರಹ್ಮಾಸ್ತ್ರವನ್ನು ಗೌರವಿಸುತ್ತಾ ತಮ್ಮನ್ನು ಅದಕ್ಕೆ ಲಕ್ಷ್ಯವನ್ನಾಗಿ ಮಾಡಿಕೊಂಡು ಇವರಿಬ್ಬರು ಮೂರ್ಛಿತರಾಗಿ ಬಿದ್ದಿದ್ದಾರೆ. ಇದರಲ್ಲಿ ವಿಷಾದಿಸಬೇಕಾದ ವಿಷಯವೇನಿದೆ? ವಿಭೀಷಣನ ಮಾತನ್ನು ಕೇಳಿ ಬುದ್ಧಿವಂತನಾದ ಹನುಮಂತನು ಬ್ರಹ್ಮಾಸ್ತ್ರವನ್ನು ಗೌರವಿಸುತ್ತಾ ಹೇಳಿದನು, ರಾಕ್ಷಸ ಮಹಾರಾಜ, ಈ ಮಹಾಸ್ತ್ರದಿಂದ ಗಾಯಗೊಂಡು ಕೆಳಕ್ಕೆ ಬಿದ್ದಿರುವ ವೇಗಶಾಲಿಗಳಾದ ವಾನರ ಸೈನಿಕರಲ್ಲಿ ಯಾರು ಇನ್ನೂ ಜೀವಂತರಾಗಿರುವರೋ ಅವರ ಬಳಿಗೆ ಹೋಗಿ ಅವರಿಗೆ ಸಮಾಧಾನ ಹೇಳೋಣ. ಹನುಮಂತನ ಮಾತಿಗೆ ವಿಭೀಷಣನು ಸಮ್ಮತಿಸಿದ ನಂತರ ಅವರಿಬ್ಬರೂ ಒಟ್ಟಾಗಿ ಕೈಗಳಲ್ಲಿ ಪಂಜುಗಳನ್ನು ಹಿಡಿದುಕೊಂಡು ರಣಭೂಮಿಯಲ್ಲಿ ಸಂಚರಿಸತೊಡಗಿದರು. ಇಂದ್ರಜಿತುವಿನ ಶಸ್ತ್ರ ಪ್ರಹಾರಗಳಿಂದ ತೊಡೆಗಳನ್ನು, ಕಾಲುಗಳನ್ನು, ಉಗುರುಗಳನ್ನು, ಬಾಲಗಳನ್ನು, ಕೈಗಳನ್ನು, ಕತ್ತುಗಳನ್ನು ಕಳೆದುಕೊಂಡು ರಕ್ತದಿಂದ ತೊಯ್ದು ರಣಭೂಮಿಯ ಸುತ್ತಲೂ ಬಿದ್ದಿದ್ದ ಪರ್ವತೋಪಮರಾದ ವಾನರ ಸೈನಿಕರನ್ನು ಇಬ್ಬರು ನೋಡಿದರು. ರಣಭೂಮಿಯು ದೇದೀಪ್ಯಮಾನವಾದ ಶಸ್ತ್ರಗಳಿಂದ ಆಚ್ಛಾದಿತವಾಗಿರುವುದನ್ನು ಮತ್ತು ಸುಗ್ರೀವ, ಅಂಗದ, ನೀಲ, ಶರಭ, ಗಂಧಮಾದನ, ಗವಾಕ್ಷ, ಸುಷೇಣ, ವೇಗದರ್ಶಿ, ಅಹುಕ, ಮೈಂದ, ನಲ, ಜ್ಯೋತಿರ್ಮುಖ, ದ್ವಿವಿಧ, ಪನಸ ಇವರೇ ಮೊದಲಾದ ಕಪಿಸೈನ್ಯದ ಮಹಾನಾಯಕರು ಹತರಾಗಿ ರಣಾಂಗಣದಲ್ಲಿ ಬಿದ್ದಿರುವುದನ್ನು ನೋಡಿದರು. ಬ್ರಹ್ಮನಿಗೆ ಅತಿ ಪ್ರಿಯವಾಗಿದ್ದ ಬ್ರಹ್ಮಾಸ್ತ್ರವು ಹಗಲಿನಲ್ಲಿ 5ನೇ 1 ಭಾಗವು ಇನ್ನೂ ಉಳಿದಿರುವಾಗಲೇ 67 ಕೋಟಿ ವಾನರ ಸೈನಿಕರನ್ನು ಸಂಹರಿಸಿತು. ಸಮುದ್ರದಂತೆ ವಿಶಾಲವಾಗಿಯೂ ಭಯಂಕರವಾಗಿಯೂ ಇದ್ದ ಸೈನ್ಯವು ಬ್ರಹ್ಮಾಸ್ತ್ರದಿಂದ ಪೀಡಿತವಾಗಿ ಕೆಳಕ್ಕೆ ಬಿದ್ದಿರುವುದನ್ನು ನೋಡಿ ವಿಭೀಷಣ, ಹನುಮಂತರು ಆ ಸಮೂಹದಲ್ಲಿ ಜಾಂಬವಂತನನ್ನು ಹುಡುಕತೊಡಗಿದರು. ಸ್ವಾಭಾವಿಕವಾಗಿಯೇ ಮುಪ್ಪಿನಿಂದ ಕೂಡಿ ಬಾಣಗಳಿಂದ ಚುಚ್ಚಲ್ಪಟ್ಟು ಉಪಶಮನಗೊಂಡ ಯಜ್ಞೇಶ್ವರನಂತೆ ಕಾಣುತ್ತಿದ್ದ ಬ್ರಹ್ಮನ ಮಗನಾದ ಜಾಂಬವಂತನು ರಣರಂಗದ ಒಂದೆಡೆಯಲ್ಲಿ ಬಿದ್ದಿರುವುದನ್ನು ಇಬ್ಬರು ನೋಡಿದರು. ದೂರದಿಂದ ನೋಡಿದ ವಿಭೀಷಣನು ಹತ್ತಿರ ಹೋಗಿ ಜಾಂಬವಂತನನ್ನು ಪ್ರಶ್ನಿಸಿದನು. ಕಚ್ಚಿದಾರ್ಯ ಶರೈಸ್ತೀಕ್ಷ್ಣೈ ಪ್ರಾಣಾನ ಧ್ವಂಸಿತಾಸ್ತವ. ಆರ್ಯನೇ, ತೀಕ್ಷ್ಣವಾದ ಬಾಣಗಳ ಪ್ರಹಾರಗಳಿಂದಾಗಿ ನಿನ್ನ ಪ್ರಾಣಗಳು ವಿನಾಶ ಹೊಂದಲಿಲ್ಲ ತಾನೆ? ವಿಭೀಷಣನ ಆ ಮಾತನ್ನು ಕೇಳಿ ಕರಡಿಗಳಲ್ಲಿ ಶ್ರೇಷ್ಠರಾದ ಜಾಂಬವಂತನು ಬಹಳ ಕಷ್ಟದಿಂದ ತಡವರಿಸುತ್ತಾ ಕೇಳಿದನು, ರಾಕ್ಷಸೇಂದ್ರನೇ, ಮಹಾವೀರ್ಯನೇ, ನಿನ್ನ ಧ್ವನಿಯಿಂದ ನೀನು ವಿಭೀಷಣನೆಂಬುದನ್ನು ಗುರುತಿಸಿದ್ದೇನೆ. ತೀಕ್ಷ್ಣವಾದ ಬಾಣಗಳಿಂದ ಅಂಗಾಂಗಗಳಲ್ಲಿಯೂ ಪ್ರಹರಿಸಲ್ಪಟ್ಟಿರುವ ನಾನು ನಿನ್ನನ್ನು ಕಣ್ಣುಗಳಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ಸುವ್ರತನೇ ವಿಭೀಷಣ, ಅಂಜನಾದೇವಿಯು ಯಾವನನ್ನು ಹಡೆದು ಸುಪುತ್ರವತಿಯಾದಳೋ, ವಾಯುದೇವನು ಯಾವನನ್ನು ಪಡೆದು ಸುಪುತ್ರವಂತನಾದನೋ
ಅಂತಹ ವಾನರ ಶ್ರೇಷ್ಠನಾದ ಹನುಮಂತನಾದರೂ ಜೀವಿಸಿರುವನೇ ಎಂಬುದನ್ನು ಹೇಳು. ಜಾಂಬವಂತನ ಆ ಮಾತನ್ನು ಕೇಳಿ ವಿಭೀಷಣನು ಪ್ರಶ್ನಿಸಿದನು, ಜಾಂಬವಂತ, ನೀನು ಆರ್ಯಪುತ್ರರಾದ ರಾಮಲಕ್ಷ್ಮಣರ ಕ್ಷೇಮವನ್ನೇ ವಿಚಾರಿಸದೆ ಎಲ್ಲಕ್ಕಿಂತಲೂ ಮೊದಲು ಮಾರುತಿಯ ಕ್ಷೇಮವನ್ನೇಕೆ ವಿಚಾರಿಸುತ್ತಿರುವೆ? ಹನುಮಂತನ ಮೇಲೆ ನೀನು ಅಪಾರವಾದ ಸ್ನೇಹವನ್ನು ತೋರಿರುವೆ. ಅಂತಹ ಸ್ನೇಹವನ್ನು ರಾಜನಾದ ಸುಗ್ರೀವನ ಮೇಲಾಗಲಿ, ಅಂಗದನ ಮೇಲಾಗಲಿ, ಶ್ರೀರಾಮನ ಮೇಲಾಗಲಿ ತೋರುತ್ತಿಲ್ಲವಲ್ಲ? ವಿಭೀಷಣನ ಮಾತಿಗೆ ಜಾಂಬವಂತನು ಸೂಕ್ತವಾದ ರೀತಿಯಲ್ಲಿ ಉತ್ತರಿಸಿದನು. ವಿಭೀಷಣ, ನಾನು ಉಳಿದವರ ಪ್ರಸ್ತಾಪವನ್ನೇ ಎತ್ತದೆ ಮಾರುತಿಯೊಬ್ಬನ ಕ್ಷೇಮವನ್ನೇ ಏಕೆ ವಿಚಾರಿಸಿದನು ಎಂಬುದಕ್ಕೆ ಕಾರಣವನ್ನು ಹೇಳುವೆನು ಕೇಳು. ತಸ್ಮಿನ್ ಜೀವತಿ ವೀರೇತು ಹತಮಪ್ಯಹತಂ ಬಲಂ ಹನುಮತ್ಯುಜ್ಜಿತ ಪ್ರಾಣೇ ಜೀವಂತೋಪಿ ವಯಂ ಹತಾಹ. ವೀರನಾದ ಹನುಮಂತನೊಬ್ಬನು ಜೀವಿಸಿದ್ದರೆ ನಮ್ಮ ಸೈನ್ಯವು ಹತಪ್ರಾಯವಾಗಿದ್ದರೂ ಜೀವಂತವಾಗಿರುವುದೆಂದೇ ಭಾವಿಸಬಹುದು. ಹನುಮಂತನೇನಾದರೂ ಪ್ರಾಣಗಳನ್ನು ತೊರೆದು ಬಿಟ್ಟಿದ್ದರೆ ನಾವು ಜೀವಿಸಿದ್ದರೂ ಮೃತರಾದಂತೆಯೇ ಸರಿ. ಧರತೆ ಮಾರುತಿಸ್ತಾತ ಮಾರುತ ಪ್ರತಿಮೋ ಯದಿ ವೈಶ್ವಾನರ ಸಮೋ ವೀರ್ಯೇ ಜೀವಿತಾಶಾ ತಥೋ ಭವೇತ್. ವೇಗದಲ್ಲಿ ವಾಯುವಿಗೆ ಸಮಾನನು, ಪರಾಕ್ರಮದಲ್ಲಿ ಅಗ್ನಿಗೆ ಸಮಾನನೂ ಆಗಿರುವ ವಾಯುಪುತ್ರನೇನಾದರೂ ಬದುಕಿದ್ದರೆ ನಾವೆಲ್ಲರೂ ಬದುಕಿ ಉಳಿಯುವ ಆಸೆಯನ್ನು ಇಟ್ಟುಕೊಳ್ಳಬಹುದು. ಜಾಂಬವಂತನು ಹೀಗೆ ಹೇಳುತ್ತಿದ್ದಂತೆಯೇ ವಿನಯಶೀಲನಾದ ಮಾರುತಿಯು ಮುಂದೆ ಬಂದು ಜಾಂಬವಂತನ 2 ಪಾದಗಳನ್ನು ಹಿಡಿದುಕೊಂಡು ವಿನಯಪೂರ್ವಕವಾಗಿ ಅಭಿವಾದನ ಮಾಡಿದನು. ಬಾಣಗಳ ಪ್ರಹಾರಗಳಿಂದ ಗಾಯಗೊಂಡ ಅಂಗಾಂಗಗಳುಳ್ಳವನಾಗಿದ್ದ ಜಾಂಬವಂತನು ಹನುಮಂತನ ಮಾತನ್ನು ಕೇಳುತ್ತಲೇ ಪುನರ್ಜನ್ಮವನ್ನೇ ಪಡೆದಂತೆ ಭಾವಿಸಿ ಹೇಳಿದನು, ಬಾ ಹನುಮಂತ, ಸಮಸ್ತ ವಾನರರನ್ನು ನೀನೀಗ ರಕ್ಷಿಸಬೇಕಾಗಿದೆ. ನಮ್ಮಲ್ಲಿ ನಿನ್ನೊಬ್ಬನನ್ನು ಬಿಟ್ಟು ಬೇರೆ ಯಾರು ಪೂರ್ಣ ಪರಾಕ್ರಮದಿಂದ ಸಂಪನ್ನರಾಗಿರುವುದಿಲ್ಲ. ಈಗ ಇವರೆಲ್ಲರಿಗೂ ನೀನೇ ಪರಮಾಶ್ರಯನಾಗಿರುವೆ. ನಿನ್ನ ಅತುಲ ಪರಾಕ್ರಮವನ್ನು ತೋರುವ ಕಾಲವೀಗ ಸನ್ನಿಹಿತವಾಗಿದೆ. ಸಾಹಸಪೂರ್ಣವಾದ ಈ ಕಾರ್ಯಕ್ಕೆ ಯೋಗ್ಯರಾದ ಬೇರೆ ಯಾರನ್ನೂ ನಾನು ಕಾಣುತ್ತಿಲ್ಲ. ಕರಡಿ ಕಪಿಗಳ ಈ ಅಪಾರ ಸೈನ್ಯವನ್ನು ಸಂತೋಷಗೊಳಿಸು. ಬಾಣಗಳಿಂದ ಪೀಡಿತರಾಗಿರುವ ರಾಮ ಲಕ್ಷ್ಮಣರ ಶರೀರದಿಂದ ಬಾಣಗಳನ್ನು ಹೊರತೆಗೆದು ಅವರನ್ನು ಸ್ವಸ್ಥರನ್ನಾಗಿ ಮಾಡು. ನೀನು ಸಮುದ್ರದ ಮೇಲೆ ಬಹಳ ದೂರದವರೆಗೆ ಹಾರಿಹೋಗಿ ಹಿಮವತ್ ಪರ್ವತಕ್ಕೆ ಹೋಗಬೇಕು. ಅಲ್ಲಿಗೆ ಹೋದ ನಂತರ ಹೆಚ್ಚು ಎತ್ತರವಾಗಿರುವ ಸುವರ್ಣಮಯವಾದ ಋಷಭವೆಂಬ ಶ್ರೇಷ್ಠವಾದ ಪರ್ವತವನ್ನು, ಕೈಲಾಸ ಶಿಖರವನ್ನು ಸಂದರ್ಶಿಸುವೆ. ಋಷಭ ಮತ್ತು ಕೈಲಾಸ ಶಿಖರಗಳ ಮಧ್ಯದಲ್ಲಿ ದೇದೀಪ್ಯಮಾನವಾಗಿಯೂ ಅಪಾರವಾದ ಪ್ರಭೆಯಿಂದಲೂ ಕೂಡಿರುವ ಮತ್ತು ಸಮಸ್ತವಾದ ಔಷಧಿ ಲತೆಗಳಿಂದಲೂ ಶೋಭಿಸುವ ಔಷಧಿ ಪರ್ವತವನ್ನು ಕಾಣುವೆ. ಆ ಪರ್ವತದ ಶಿಖರದ ಮೇಲೆ 10 ದಿಕ್ಕುಗಳಲ್ಲಿಯೂ ಬೆಳಗುತ್ತಿರುವ ಪ್ರಕಾಶಮಾನವಾದ 4 ಔಷಧಿ ಲತೆಗಳನ್ನು ನೀನು ಕಾಣುವೆ. ಮೃತ ಸಂಜೀವನೀಂಚೈವ ವಿಶಲ್ಯ ಕರಣೀಮಪಿ ಸಾವರ್ಣ್ಯ ಕರಣೀಂಚೈವ ಸಂಧಾನ ಕರಣೀಂ ತಥಾ. ಮೃತ ಸಂಜೀವಿನಿ, ವಿಶಲ್ಯಕರಣಿ, ಸಾವರ್ಣ್ಯಕರಣಿ ಮತ್ತು ಸಂಧಾನಕರಣಿ ಇವೇ ಆ 4 ಮಹೌಷಧಿ ಲತೆಗಳು. ಅವುಗಳನ್ನು ನೀನು ಅಲ್ಲಿ ಕಾಣುವೆ. ಹನುಮಂತ, ನೀನು ಆ ಎಲ್ಲ ಔಷಧಿ ಲತೆಗಳನ್ನು ತೆಗೆದುಕೊಂಡು ಬಹಳ ಶೀಘ್ರವಾಗಿ ಇಲ್ಲಿಗೆ ಬರಬೇಕು. ಮರಣ ಹೊಂದಿರುವ ಕಪಿ ಸೈನಿಕರೆಲ್ಲರನ್ನು ಜೀವಂತಗೊಳಿಸಿ ಸಮಾಧಾನಗೊಳಿಸಬೇಕು. ಜಾಂಬವಂತನ ಆ ಮಾತನ್ನು ಕೇಳಿ ವಾಯುವಿನ ವೇಗದಿಂದ ಮಹಾಸಾಗರವು ಉಬ್ಬುವಂತೆ ಹನುಮಂತನು ಬಲಾಧಿಕ್ಯದಿಂದ ತುಂಬಿ ಹೋದನು. ಒಡನೆಯೇ ಮಾರುತಿಯು ಪರ್ವತವೊಂದರ ಶಿಖರದ ಮೇಲೆ ಹತ್ತಿ ಹಾರುವ ಸಲುವಾಗಿ ಆ ಪರ್ವತದ ಶಿಖರವನ್ನು ಕಾಲುಗಳಿಂದ ಮೆಟ್ಟಿದನು. ಆ ಸಮಯದಲ್ಲಿ ಅವನು ಮತ್ತೊಂದು ಪರ್ವತದಂತೆಯೇ ಕಾಣುತ್ತಿದ್ದನು. ಹನುಮಂತನ ಪಾದಗಳಿಂದ ಮೆಟ್ಟಲ್ಪಟ್ಟ ಆ ಪರ್ವತವು ಭೂಮಿಯೊಳಗೆ ಸೇರಿಹೋಯಿತು. ಹನುಮಂತನ ಆ ಅಧಿಕವಾದ ಪಾದ ಪೀಡನೆಯಿಂದಾಗಿ ಪುನಃ ಆ ಪರ್ವತಕ್ಕೆ ತನ್ನ ಇರುವಿಕೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಹನುಮಂತನ ವೇಗದಿಂದ ಪೀಡಿತವಾದ ಆ ಪರ್ವತದಲ್ಲಿದ್ದ ವೃಕ್ಷಗಳೆಲ್ಲವೂ ಕೆಳಕ್ಕೆ ಬಿದ್ದವು. ಕೆಲವು ವೃಕ್ಷಗಳು ಪರಸ್ಪರ ಸಂಘರ್ಷದಿಂದ ಹೊತ್ತಿಕೊಂಡು ಪ್ರಜ್ವಲಿಸತೊಡಗಿದವು. ಪರ್ವತ ಶಿಖರಗಳು ಸೀಳಿ ಹೋದವು. ಹನುಮಂತನ ಪಾದ ಪೀಡನೆಯಿಂದಾಗಿ ಪರ್ವತದಲ್ಲಿದ್ದ ವೃಕ್ಷಗಳು ಶಿಖರಗಳು ಬಿದ್ದು ಹೋದವು. ಕಂಪಿಸುತ್ತಿದ್ದ ಆ ಪರ್ವತದ ಆಶ್ರಯದಲ್ಲಿರಲು ವಾನರ ಸೈನಿಕರಿಗೆ ಸಾಧ್ಯವಾಗಲಿಲ್ಲ. ಪರ್ವತದ ಕಂಪನದಿಂದಾಗಿ ಲಂಕಾ ಪಟ್ಟಣದ ಎತ್ತರವಾದ ಮತ್ತು ವಿಶಾಲವಾದ ಮಹಾದ್ವಾರವು ಅಲ್ಲಾಡತೊಡಗಿತು. ಗ್ರಹ ಗೋಪುರಗಳು ಭಗ್ನವಾದವು. ಭಯದಿಂದ ಸಮಾಕುಲವಾಗಿದ್ದ ಲಂಕಾ ಪಟ್ಟಣವು ಆ ರಾತ್ರಿಯಲ್ಲಿ ನೃತ್ಯ ಮಾಡುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು. ಪರ್ವತ ಸದೃಶನಾದ ಮಾರುತಿಯು ಆ ಪರ್ವತವನ್ನು ಮೆಟ್ಟಿ ಭೂ ಸಮುದ್ರಗಳೆರಡನ್ನು ಕ್ಷೋಭೆಗೊಳಿಸಿದನು.
ಮಾರುತಿಯು ಅಲ್ಲಿಂದ ಮುಂದೆ ಹೋಗಿ ಮೇರು ಮಂದರ ಪರ್ವತಗಳಂತೆ ಎತ್ತರವಾಗಿ ನಾನಾ ಪ್ರಕಾರವಾದ ಚಿಲುಮೆಗಳಿಂದ ಕೂಡಿದ್ದ ಮಲೆಯ ಪರ್ವತಕ್ಕೆ ಹೋದನು. ಅಲ್ಲಿ ನಾನಾ ವಿಧವಾದ ವೃಕ್ಷಗಳು ಬಳ್ಳಿಗಳು ಇದ್ದವು. ಅಲ್ಲಿದ್ದ ಸರೋವರಗಳಲ್ಲಿ ವಿಕಸಿತವಾದ ಕಮಲಗಳು ಕನ್ನೈದಿಲೆಗಳು ಇದ್ದವು. 60 ಯೋಜನಗಳಷ್ಟು ಎತ್ತರವಿದ್ದ ಆ ಪರ್ವತವು ದೇವತೆಗಳಿಂದಲೂ ಗಂಧರ್ವರಿಂದಲೂ ವಿದ್ಯಾಧರರಿಂದಲೂ ಮುನಿಗಳ ಸಮೂಹಗಳಿಂದಲೂ ಅಪ್ಸರೆಯರಿಂದಲೂ ಸೇವಿಸಲ್ಪಡುತ್ತಿದ್ದಿತು. ನಾನಾ ವಿಧವಾದ ಮೃಗಗಳ ಸಮೂಹಗಳಿಂದ ವ್ಯಾಪ್ತವಾಗಿದ್ದ ಆ ಮಲೆಯ ಪರ್ವತವು ಹಲವಾರು ಗುಹೆಗಳಿಂದಲೂ ಶೋಭಿಸುತ್ತಿದ್ದಿತು. ವಾಯುಪುತ್ರನಾದ ಹನುಮಂತನು ಅಲ್ಲಿ ವಾಸಮಾಡುತ್ತಿದ್ದ ವೃಕ್ಷ ಗಂಧರ್ವ ಕಿನ್ನರರೇ ಮೊದಲಾದ ಸಮಸ್ತ ಪ್ರಾಣಿಗಳನ್ನು ವ್ಯಾಕುಲಗೊಳಿಸುತ್ತಾ ಮೇಘಕ್ಕೆ ಸಮಾನನಾಗಿ ಉಬ್ಬತೊಡಗಿದನು. ಮಲೆಯ ಪರ್ವತವನ್ನು ಕಾಲುಗಳಿಂದ ಮೆಟ್ಟಿ ಒಡವ ಮುಖದಂತೆ ಅಗಲವಾಗಿದ್ದ ತನ್ನ ಬಾಯನ್ನು ಇನ್ನೂ ಅಗಲವಾಗಿ ತೆರೆದು ಗಟ್ಟಿಯಾಗಿ ಗರ್ಜಿಸಿ ರಾಕ್ಷಸರೆಲ್ಲರನ್ನೂ ಭಯಗೊಳಿಸಿದನು. ಹಾಗೆ ಬಾರಿ ಬಾರಿಗೂ ಗರ್ಜಿಸುತ್ತಿದ್ದ ಹನುಮಂತನ ಆ ಸಿಂಹನಾದಗಳನ್ನು ಕೇಳಿ ಲಂಕಾವಾಸಿಗಳಾದ ರಾಕ್ಷಸ ಶ್ರೇಷ್ಠರು ಸ್ತಬ್ಧರಾದರು. ಭಯಂಕರ ಪರಾಕ್ರಮಿಯಾದ ಶತ್ರುತಾಪಕನಾದ ಮಾರುತಿಯು ಶ್ರೀರಾಮನಿಗೆ ನಮಸ್ಕರಿಸಿ ಅವನ ಸಲುವಾಗಿ ಅದ್ಭುತವಾದ ಕಾರ್ಯ ಮಾಡಲು ನಿಶ್ಚಯಿಸಿದನು. ಚಂಡವೇಗನಾದ ಮಾರುತಿಯು ಸರ್ಪದಂತಿದ್ದ ತನ್ನ ಬಾಲವನ್ನು ಮೇಲೆತ್ತಿ ಸೊಂಟವನ್ನು ಬಗ್ಗಿಸಿ ಕಿವಿಗಳೆರಡನ್ನು ಹಿಂದಕ್ಕೆ ಮಡಚಿಕೊಂಡು ಒಡವ ಮುಖಕ್ಕೆ ಸಮಾನವಾಗಿದ್ದ ಬಾಯನ್ನು ಅಗಲವಾಗಿ ತೆರೆದುಕೊಂಡು ಆಕಾಶಕ್ಕೆ ಹಾರಿದನು. ತನ್ನ ತೀವ್ರವಾದ ವೇಗದಿಂದ ಪರ್ವತದಲ್ಲಿದ್ದ ವೃಕ್ಷಗಳ ತೋಪುಗಳನ್ನು, ಶಿಖರಗಳನ್ನು, ಬಂಡೆಗಳನ್ನು ಮತ್ತು ಅಲ್ಲಿ ವಾಸ ಮಾಡುತ್ತಿದ್ದ ಸಾಧಾರಣ ವಾನರರನ್ನು ಜೊತೆಯಲ್ಲಿಯೇ ಹಾರಿಸಿಕೊಂಡು ಹೋಗುತ್ತಿದ್ದನು. ತೋಳುಗಳ ಮತ್ತು ತೊಡೆಗಳ ವೇಗದಿಂದ ಹುಟ್ಟಿದ ಗಾಳಿಯಿಂದ ಹಾರಿಸಲ್ಪಟ್ಟು ಜೊತೆಯಲ್ಲೇ ಬರುತ್ತಿದ್ದ ವೃಕ್ಷ ಶಿಖರಾದಿಗಳು ಹನುಮಂತನು ಮುಂದೆ ಮುಂದೆ ಹೋಗುತ್ತಿದ್ದಂತೆ ವೇಗವನ್ನು ಕಳೆದುಕೊಂಡು ಸಮುದ್ರದಲ್ಲಿ ಬಿದ್ದು ಹೋದವು. ಸರ್ಪಶತ್ರುವಾದ ಗರುಡನಂತೆ ಮಹಾಪರಾಕ್ರಮಿಯಾದ ವಾಯುಪುತ್ರನಾದ ಆಂಜನೇಯನು ಸರ್ಪದ ಶರೀರದಂತೆ ದಪ್ಪವಾಗಿಯೂ ದೀರ್ಘವಾಗಿಯೂ ಇದ್ದ ತನ್ನ 2 ತೋಳುಗಳನ್ನು ಚಾಚಿಕೊಂಡು ದಿಕ್ಕುಗಳನ್ನೇ ಸೆಳೆಯುತ್ತಿರುವನೋ ಎಂಬಂತೆ ವೇಗವಾಗಿ ಶ್ರೇಷ್ಠವಾದ ಹಿಮವತ್ ಪರ್ವತದ ಕಡೆಗೆ ಹೋದನು. ಸುತ್ತುತ್ತಿದ್ದ ಅಲೆಗಳ ಸಾಲುಗಳಿಂದ ಕೂಡಿದ್ದ ಅಲೆಗಳಿಂದ ಪರಿಶೋಭಿತವಾದ ನೀರಿನಿಂದ ಅತ್ತಲಿತ್ತ ದೂಡಲ್ಪಡುತ್ತಿದ್ದ ಜಲಜಂತುಗಳಿಂದ ಕೂಡಿದ್ದ ಸಮುದ್ರವನ್ನು ಮಾರುತಿಯು ವೀಕ್ಷಿಸುತ್ತಾ ಮಹಾವಿಷ್ಣುವಿನಿಂದ ಪ್ರಯೋಗಿಸಲ್ಪಟ್ಟ ಚಕ್ರದಂತೆಯೇ ಶೀಘ್ರವಾಗಿ ಹಿಮವತ್ ಪರ್ವತದ ಕಡೆಗೆ ಹೋದನು. ವಾಯುವಿನ ವೇಗಕ್ಕೆ ಸಮಾನವಾದ ವೇಗದಿಂದ ಕೂಡಿದ್ದ ಹನುಮಂತನು ಹಲವಾರು ಪರ್ವತಗಳನ್ನು, ಪಕ್ಷಿಗಳ ಸಮೂಹಗಳನ್ನು, ಸರೋವರಗಳನ್ನು, ನದಿಗಳನ್ನು, ಕೆರೆಗಳನ್ನು, ನಗರಗಳನ್ನು, ಸಂಪತ್ ಸಮೃದ್ಧವಾಗಿದ್ದ ದೇಶಗಳನ್ನು ನೋಡುತ್ತಾ ವೇಗವಾಗಿ ಮುಂದೆ ಹೋಗುತ್ತಿದ್ದನು. ತಂದೆಗೆ ಸಮಾನವಾದ ಪರಾಕ್ರಮವಿದ್ದ ಮಾರುತಿಯು ಸ್ವಲ್ಪವಾದರೂ ಆಯಾಸವೇ ಇಲ್ಲದೆ ಸೂರ್ಯನ ಮಾರ್ಗವನ್ನು ಅನುಸರಿಸಿ ತ್ವರೆಯಿಂದ ಪ್ರಯಾಣ ಮಾಡಿದನು. ಮಹಾವೇಗದಿಂದ ಕೂಡಿದ್ದ ಕಪಿಶ್ರೇಷ್ಠನಾದ ಮಾರುತಿಯು ಎಲ್ಲ ದಿಕ್ಕುಗಳನ್ನು ಶಬ್ದದಿಂದ ಪ್ರತಿಧ್ವನಿಗೊಳಿಸುತ್ತಾ ವಾಯುವೇಗದಿಂದ ಹೋಗುತ್ತಿದ್ದನು. ಭಯಂಕರ ಪರಾಕ್ರಮನಾದ ಹನುಮಂತನು ಜಾಂಬವಂತನ ಮಾತನ್ನು ಸ್ಮರಿಸುತ್ತಾ ಹಿಮವತ್ ಪರ್ವತವನ್ನು ಸ್ವಲ್ಪ ಸಮಯದಲ್ಲಿಯೇ ನೋಡಿದನು. ಆ ಪರ್ವತವು ನಾನಾ ಪ್ರಕಾರವಾದ ಗಿರಿ ನದಿಗಳಿಂದಲೂ ಚಿಲುಮೆಗಳಿಂದಲೂ ಗುಹೆಗಳಿಂದಲೂ ಕೂಡಿದ್ದಿತು. ಬಿಳಿಯ ಮೋಡಗಳಂತಿದ್ದ ಸುಂದರವಾದ ಶಿಖರಗಳಿಂದ ಶೋಭಾಯಮಾನವಾಗಿದ್ದಿತು. ವಿಧ ವಿಧವಾದ ವೃಕ್ಷಗಳಿಂದಲೂ ಪರಿಶೋಭಿಸುತ್ತಿದ್ದ ಹಿಮವತ್ ಪರ್ವತಕ್ಕೆ ಮಾರುತಿಯು ಹೋದನು. ಅಲ್ಲಿಗೆ ಹೋದ ನಂತರ ಹನುಮಂತನು ಮಹಾಪರ್ವತವನ್ನು, ಅತ್ಯಂತ ಎತ್ತರವಾಗಿದ್ದ ಸುವರ್ಣಮಯವಾದ ಅದರ ಶಿಖರವನ್ನು, ದೇವರ್ಷಿಗಳ ಸಮೂಹಗಳಿಂದ ಸೇವಿಸಲ್ಪಡುತ್ತಿದ್ದ ಪುಣ್ಯತಮವಾದ ಮತ್ತು ಪವಿತ್ರತಮವಾದ ಪುಣ್ಯಾಶ್ರಮಗಳನ್ನು ಸಂದರ್ಶಿಸಿದನು. ಅಲ್ಲಿ ಮಾರುತಿಯು ಬ್ರಹ್ಮನ ನಿವಾಸ ಸ್ಥಾನವನ್ನು, ಕೈಲಾಸ ಶಿಖರವನ್ನು, ಇಂದ್ರಾಲಯವನ್ನು, ದೇವದೇವನಾದ ಈಶ್ವರನು ಬಾಣಗಳನ್ನು ಬಿಟ್ಟ ಸ್ಥಳವನ್ನು, ಹಯಗ್ರೀವನ ಸ್ಥಾನವನ್ನು, ಪ್ರಕಾಶಮಾನವಾದ ಬ್ರಹ್ಮಶಿರಸ್ಸಿನ ಸ್ಥಾನವನ್ನು, ಯಮಕಿಂಕರರ ಸ್ಥಾನವನ್ನು ನೋಡಿದನು. ಅಗ್ನಿಯ ಸ್ಥಾನವನ್ನು, ಬ್ರಹ್ಮನು ಇಂದ್ರನಿಗೆ ವಜ್ರಾಯುಧವನ್ನು ದಯಪಾಲಿಸಿದ ಸ್ಥಾನವನ್ನು, ಸೂರ್ಯನ ಪ್ರಭೆಯಂತೆ ಮಹಾಪ್ರಭೆಯಿಂದ ಕೂಡಿದ್ದ ಕುಬೇರನ ಆಲಯವನ್ನು, ಸೂರ್ಯ ಸಮಾವೇಶ ಸ್ಥಾನವನ್ನು, ದೇವತೆಗಳ ಸಂದರ್ಶನದ ಸಲುವಾಗಿ ಇಡಲ್ಪಟ್ಟಿದ್ದ ಬ್ರಹ್ಮನ ಆಸನವನ್ನು, ಪಿನಾಕ ಧನುಸ್ಸನ್ನು, ಭೂಮಿಯ ನಾಭಿಪ್ರದೇಶವನ್ನು ನೋಡಿದನು. ಅನಂತರ ಕೈಲಾಸ ಪರ್ವತವನ್ನು, ಹಿಮಾಲಯದ ಶಿಲೆಯನ್ನು, ಶಿವನ ವಾಹನವಾದ ವೃಷಭವನ್ನು, ಸುವರ್ಣಮಯವಾದ ಮತ್ತು ಶ್ರೇಷ್ಠವಾದ ವೃಷಭವೆಂಬ ಪರ್ವತವನ್ನು, ಕೈಲಾಸ ವೃಷಭ ಪರ್ವತಗಳ ಮಧ್ಯಭಾಗದಲ್ಲಿ ಸಮಸ್ತವಾದ ಔಷಧಿ ಲತೆಗಳಿಂದಲೂ ಕೂಡಿದ್ದು ದೇದೀಪ್ಯಮಾನವಾಗಿ ಕಾಣುತ್ತಿದ್ದ ಶ್ರೇಷ್ಠವಾದ ಸರ್ವೌಷಧಿ ಪರ್ವತವನ್ನು ವೀಕ್ಷಿಸಿದನು. ಅಗ್ನಿಯ ರಾಶಿಯಂತೆ ಪ್ರಕಾಶಮಾನವಾಗಿ ಕಾಣುತ್ತಿದ್ದ ಆ ಔಷಧಿ ಪರ್ವತವನ್ನು ನೋಡಿ ವಾಯುಪುತ್ರನು ಅಚ್ಚರಿಗೊಂಡನು. ಒಡನೆಯೇ ಮಾರುತಿಯು ಆ ಪರ್ವತದ ಮೇಲಿಳಿದು ಜಾಂಬವಂತನು ಹೇಳಿದ್ದ 4 ಔಷಧಿ ಲತೆಗಳನ್ನು ಹುಡುಕತೊಡಗಿದನು.
ಮಹಾಕಪಿಯಾದ ವಾಯುಪುತ್ರನು ಸಾವಿರಾರು ಯೋಜನಗಳಷ್ಟು ದೂರವನ್ನು ದಾಟಿಕೊಂಡು ದಿವ್ಯವಾದ ಔಷಧಿಗಳನ್ನು ಧರಿಸಿದ್ದ ಆ ಪರ್ವತಕ್ಕೆ ಬಂದು ಸಂಚರಿಸತೊಡಗಿದನು. ಮಹೌಷಧ್ಯಸ್ತತಃ ಸರ್ವಾಸ್ತಸ್ಮಿನ್ ಪರ್ವತ ಸತ್ತಮೆ ವಿಜ್ಞಾಯಾರ್ಥ್ಯನಮಯಾಂತಂ ತತೋ ಜಗ್ಮುರ ದರ್ಶನಂ. ಶ್ರೇಷ್ಠವಾದ ಆ ಪರ್ವತದಲ್ಲಿದ್ದ ಮಹೌಷಧಿಗಳು ಯಾವನೋ ಒಬ್ಬನು ತಮ್ಮನ್ನು ಹುಡುಕಿಕೊಂಡು ಬರುತ್ತಿರುವನೆಂಬುದನ್ನು ತಿಳಿದು ಒಡನೆಯೇ ಅದೃಶ್ಯವಾಗಿ ಹೋದವು. ಎಷ್ಟು ಹುಡುಕಿದರೂ ಮಹಾತ್ಮನಾದ ಹನುಮಂತನಿಗೆ ವನಸ್ಪತಿಗಳು ಕಾಣಲೇ ಇಲ್ಲ. ಅದರಿಂದ ಬಹಳವಾಗಿ ಕೋಪಗೊಂಡ ಮಾರುತಿಯು ಸಿಂಹನಾದ ಮಾಡಿದನು. ಅಗ್ನಿಗೆ ಸದೃಶವಾದ ಕಣ್ಣುಗಳನ್ನು ಹೊಂದಿದ್ದ ಹನುಮಂತನು ಅಸಹನೆಯಿಂದ ಪರ್ವತರಾಜನಿಗೆ ಹೇಳಿದನು, ಕಿಮೇತದೇವಂ ಸುವಿನಿಶ್ಚಿತಂತೆ ಯದ್ರಾಘವೇನಾಸಿ ಕೃತಾನುಕಂಪಃ ಪಶ್ಚಾದ್ಯ ಮದ್ಬಾಹು ಬಲಾಭಿಭೂತೋ ವಿಕೀರ್ಣಮತ್ಮಾನಮಥೋ ನಗೇಂದ್ರ. ಪರ್ವತನೇ, ಮಹಾನುಭಾವನಾದ ರಾಘವನ ಮೇಲೂ ನಿನಗೆ ಅನುಕಂಪವಿಲ್ಲವಾಗಿದೆ. ರಾಘವನ ಸಲುವಾಗಿಯೂ ನಿನ್ನಲ್ಲಿರುವ ವನಸ್ಪತಿಗಳನ್ನು ತೋರಿಸದಿರುವ ನಿಶ್ಚಯವನ್ನು ನೀನು ಹೇಗೆ ಕೈಗೊಂಡೆ? ನನ್ನ ಭುಜ ಬಲ ಪರಾಕ್ರಮಗಳಿಂದ ಪರಾಜಯಗೊಳ್ಳುವ ನೀನು ಚೂರು ಚೂರುಗಳಾಗಿ ಸುತ್ತಲೂ ಬೀಳುವುದನ್ನು ಈಗ ಕಾಣಲಿರುವೆ. ಹೀಗೆ ಹೇಳಿ ಹನುಮಂತನು ವೃಕ್ಷಗಳಿಂದಲೋ ಆನೆಗಳಿಂದಲೋ ಗೈರಿಕಾದಿ ಧಾತುಗಳಿಂದಲೋ ಸಂಪನ್ನವಾಗಿದ್ದ ಸುವರ್ಣಮಯವಾಗಿದ್ದ ಪ್ರಜ್ವಲಿಸುತ್ತಿದ್ದ ತಪ್ಪಲು ಪ್ರದೇಶಗಳಿಂದ ಕೂಡಿದ್ದ ಆ ಪರ್ವತವನ್ನು ಹಿಡಿದೆತ್ತಿ ನೆಲದ ಮೇಲೆ ಅಪ್ಪಳಿಸಿದನು. ಒಡನೆಯೇ ಅದರ ಶಿಖರಗಳೆಲ್ಲವೂ ನುಚ್ಚು ನೂರಾಗಿ ಹೋದವು. ಹೀಗೆ ಆತನು ಆ ಪರ್ವತವನ್ನು ಕಿತ್ತು ಕೈಯಲ್ಲಿ ಹಿಡಿದು ದೇವೇಶ್ವರರಿಂದಲೋ ಅಸುರೇಶ್ವರರಿಂದಲೋ ಯುಕ್ತವಾದ ಸಮಸ್ತ ಲೋಕಗಳನ್ನು ಭಯದಿಂದ ನಡುಗಿಸಿಬಿಟ್ಟನು. ಆಕಾಶ ಚರರಾದ ಸಿದ್ಧ ಚಾರಣರಿಂದ ಸ್ತುತಿಸಲ್ಪಡುತ್ತಾ ಗರುಡನಂತೆ ಭಯಂಕರ ವೇಗದಿಂದ ಕೂಡಿದ್ದ ಮಾರುತಿಯು ಆಕಾಶಕ್ಕೆ ಹಾರಿದನು. ಸಭಾಸ್ಕರಾಧ್ವಾನ ಮನುಪ್ರಪನ್ನ ಸ್ತಂಭಾಸ್ಕರಾಭಂ ಶಿಖರಂ ಪ್ರಗೃಹ್ಯ ಬಭೌ ತದಾ ಭಾಸ್ಕರ ಸನ್ನಿಕಾಶೋ ರವೇ ಸಮೀಪೆ ಪ್ರತಿಭಾಸ್ಕರಾಭ. ಸೂರ್ಯನ ಮಾರ್ಗವನ್ನು ಸೇರಿ ಸೂರ್ಯನ ಪ್ರಕಾಶಕ್ಕೆ ಸಮಾನವಾದ ಪ್ರಕಾಶದಿಂದ ಕೂಡಿದ್ದ ಪರ್ವತ ಶಿಖರವನ್ನು ಹಿಡಿದು ಹೊರಟ ಭಾಸ್ಕರ ಸದೃಶನಾದ ಮಾರುತಿಯು ಸೂರ್ಯದೇವನ ಸನ್ನಿಧಿಯಲ್ಲಿ ಮತ್ತೊಬ್ಬ ಸೂರ್ಯನಂತೆಯೇ ಪ್ರಕಾಶಿಸಿದನು. ಪರ್ವತೋಪಮನಾದ ವಾಯುಪುತ್ರನು ಆ ಸಮಯದಲ್ಲಿ 1000 ಅರೆಕಾಲುಗಳಿಂದಲೂ ಮತ್ತು ಅಗ್ನಿಯಿಂದಲೂ ಕೂಡಿದ ಸುದರ್ಶನ ಚಕ್ರವನ್ನು ಕೈಯಲ್ಲಿ ಧರಿಸಿದ್ದ ಮಹಾವಿಷ್ಣುವಿನಂತೆಯೇ ರಾರಾಜಿಸುತ್ತಿದ್ದನು. ಹಾಗೆ ಪರ್ವತವನ್ನೇ ಹೊತ್ತು ತರುತ್ತಿದ್ದ ಹನುಮಂತನನ್ನು ನೋಡಿ ವಾನರರೆಲ್ಲರೂ ಗಟ್ಟಿಯಾಗಿ ಗರ್ಜನೆ ಮಾಡಿದರು. ವಾನರರನ್ನು ನೋಡಿದ ಮಾರುತಿಯು ಹರ್ಷದಿಂದ ಪ್ರತಿಗರ್ಜನೆ ಮಾಡಿದನು. ಅವರೆಲ್ಲರ ಮಹಾ ನಿನಾದವನ್ನು ಕೇಳಿ ಲಂಕೆಯಲ್ಲಿದ್ದ ರಾಕ್ಷಸರು ವಿಕಾರವಾಗಿ ಚೀತ್ಕಾರ ಮಾಡಿದರು. ಬಳಿಕ ಮಹಾತ್ಮನಾದ ಮಾರುತಿಯು ತ್ರಿಕೂಟ ಪರ್ವತದಲ್ಲಿದ್ದ ವಾನರ ಸೈನಿಕರ ಮಧ್ಯದಲ್ಲಿ ಇಳಿದನು. ವಾನರ ಶ್ರೇಷ್ಠರೆಲ್ಲರಿಗೂ ತಲೆಬಾಗಿ ನಮಸ್ಕರಿಸಿ ಅಲ್ಲಿಯೇ ಇದ್ದ ವಿಭೀಷಣನನ್ನು ಗಾಢವಾಗಿ ಆಲಿಂಗಿಸಿಕೊಂಡನು. ಮಾನವ ರಾಜಪುತ್ರರಾದ ಆ ಇಬ್ಬರು ರಾಮಲಕ್ಷ್ಮಣರು ಪರ್ವತದಲ್ಲಿದ್ದ ಮಹೌಷಧಿಗಳ ಗಂಧವನ್ನು ಮೂಸಿದೊಡನೆಯೇ ಎಚ್ಚರಗೊಂಡರು. ಅವರ ಶರೀರದಲ್ಲಿದ್ದ ಬಾಣಗಳೆಲ್ಲವೂ ಹೊರಬಂದು ಗಾಯಗಳೆಲ್ಲವೂ ಮಾಯ್ದು ಹೋದವು. ಅದೇ ಪರಿಣಾಮವೇ ಸಮಸ್ತರಾದ ವಾನರ ಸೈನಿಕರ ಮೇಲೂ ಉಂಟಾಗಿ ಎಲ್ಲರೂ ಏಕಕಾಲದಲ್ಲಿ ಎದ್ದು ಕುಳಿತರು. ಸರ್ವೇ ವಿಶಲ್ಯ ವಿರುಜಾ ಕ್ಷಣೇನ ಹರಿಪ್ರವೀರ ನಿಯತಾಶ್ಚ ಯೇಸ್ಯು ಗಂಧೇನ ತಾಸಾಂ ಪ್ರವರೌಷಧೀನಾಂ ಸುಪ್ತಾ ನಿಶಾಂತೇನ್ ಶಿವ ಸಂಪ್ರಬುದ್ಧಾಃ. ಶ್ರೇಷ್ಠವಾದ ಆ ಔಷಧಿ ಲತೆಗಳ ವಾಸನೆಯ ಆಘ್ರಾಣದಿಂದಲೇ ಸತ್ತು ಹೋಗಿದ್ದ ವಾನರ ಸೈನಿಕರು ಎಚ್ಚರಗೊಂಡರು. ಕ್ಷಣ ಮಾತ್ರದಲ್ಲಿ ಬಾಣಗಳಿಂದಲೂ ಗಾಯಗಳಿಂದಲೂ ರಹಿತರಾದರು. ಬೆಳಗಾಗುತ್ತಲೇ ನಿದ್ರೆಯು ಕಳೆದು ಎಚ್ಚರಗೊಳ್ಳುವಂತೆ ಎಲ್ಲರೂ ಎದ್ದು ಕುಳಿತರು. ಯದಾ ಪ್ರಭೃತಿ ಲಂಕಾಯಾಂ ಯುದ್ಧಂತೆ ಕಪಿರಾಕ್ಷಸಾಃ ತದಾ ಪ್ರಭೃತಿ ಮಾನಾರ್ಥಮಾಗ್ನಯ ರಾವಣಸ್ಯ ಚ ಯೇ ಹನ್ಯಂತೆ ರಣೇ ತತ್ರ ರಾಕ್ಷಸಾಃ ಕಪಿಕುಂಜರೈಃ ಹತಾಸ್ತು ಕ್ಷಿಪ್ಯಂತೆ ಸರ್ವ ಏವತು ಸಾಗರೆ. ಲಂಕೆಯಲ್ಲಿ ವಾನರ ಸೈನಿಕರಿಗೂ ರಾಕ್ಷಸರಿಗೂ ಯುದ್ಧವು ಪ್ರಾರಂಭವಾದ ದಿವಸದಿಂದಲೇ ವಾನರ ಸೈನಿಕರಿಂದ ಸಂಹರಿಸಲ್ಪಡುತ್ತಿದ್ದ ರಾಕ್ಷಸರನ್ನು ರಾವಣನ ಆಜ್ಞೆಯಂತೆ ಸಮುದ್ರಕ್ಕೆ ಹಾಕಿಬಿಡುತ್ತಿದ್ದರು. ತನ್ನ ಕಡೆಯಲ್ಲಿ ಸತ್ತು ಹೋದ ರಾಕ್ಷಸರ ಸಂಖ್ಯೆಯು ಕಪಿನಾಯಕರಿಗೆ ತಿಳಿಯಬಾರದೆಂಬುದೇ ರಾವಣನ ಆ ಆಜ್ಞೆಗೆ ಕಾರಣವಾಗಿದ್ದಿತು. ತನಗೆ ಆಗಬಹುದಾಗಿದ್ದ ಅವಮಾನವನ್ನು ತಪ್ಪಿಸಿಕೊಳ್ಳಲು ರಾವಣನು ಹೀಗೆ ಆಜ್ಞೆ ಮಾಡಿದ್ದನು. ಬಳಿಕ ಗಂಧವಹನ ಆತ್ಮಜನಾದ ಮಹಾವೇಗಶಾಲಿಯಾದ ಮಾರುತಿಯು ಆ ಔಷಧಿ ಪರ್ವತವನ್ನು ಹಿಮವತ್ ಪರ್ವತಕ್ಕೆ ಕೊಂಡೊಯ್ದು ಅಲ್ಲಿ ಅದನ್ನು ಪುನಃ ಪ್ರತಿಷ್ಠಾಪಿಸಿ ಪುನಃ ರಾಮನ ಬಳಿಗೆ ಬಂದು ಸೇರಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ
74ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.